ಇನ್ನು ಈಗಾಗಲೇ ದೇಶಾದ್ಯಂತ ಈ ಚಳಿಗಾಲಕ್ಕೆ ಜಾನುವಾರುಗಳು ಸಾಕಷ್ಟು ತತ್ತರಿಸಿ ಹೋಗಿರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ಈ ಚಳಿಗಾಲ ಅಂದರೆ ಈ ಚಳಿಗಾಲದಲ್ಲಿ ಬೀಸ್ತಿರುವಂತಹ ಶೀತಗಾಳಿ ಮತ್ತು ಮೂಡಗಳಿಗೆ ಕೃಷಿ ಭೂಮಿ ಏನು ಸಾಕಷ್ಟು ಆ ಕೃಷಿ ಭೂಮಿ ಮೇಲೆ ಕೃಷಿ ಭೂಮಿಯ ಆರೋಗ್ಯದ ಮೇಲೆ ಸಾಕಷ್ಟು ಗಂಭೀರವಾದಂಥ ಪರಿಣಾಮಗಳು ಬೀರ್ತಾ ಇದೆ ಅನ್ನುವಂತಹ ಮಾತು ಒಂದು ರೈತ ವಲಯದಿಂದ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನೀರಾವರಿ ಜಮೀನು ಅಂದರೆ ಬೋರ್ವೆಲ್ ಇರ್ಬೋದು, ಅದರಂತೆ ನಿರಂತರ ನೀರಾವರಿ ಜಮೀನಿಗೆ ಯಾವುದೇ ಎಫೆಕ್ಟ್ ಇಲ್ಲ. ಆದರೆ ಈ ಕಾಲುವೆಗಳ ನೀರನ್ನು ಆಧರಿಸಿರುವಂತಹ ಕೃಷಿ ಭೂಮಿಗೆ ಒಂದು ಸಾಕಷ್ಟು ಆತಂಕ ಈ ಚಳಿಗಾಲದ ಸಂದರ್ಭದಲ್ಲಿ ಉಂಟಾಗ್ತಾ ಇದೆ, ದುಷ್ಪರಿಣಾಮವನ್ನು ಬೀರ್ತಾ ಇದೆ, ಅದರ ಆರೋಗ್ಯದ ಮೇಲೆ ವೈಯಕ್ತಿಕ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಒಂದು ಆತಂಕ ರೈತರಲ್ಲಿ ಆರಂಭವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ರೈತರಿಗೆ ಒಂದು ಈ ಸಂಕಷ್ಟ ಈಗಾಗಲೇ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಏನು ಭದ್ರಾ ಕಾಲುವೆಯ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ಸೇರಿರುವಂಥದ್ದು. ಆ ಭದ್ರಾ ಕಾಲುವೆ ನೀರನ್ನೇ ಅವಲಂಬಿಸಿ ಇಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ. ಆದರೆ ಕಳೆದ ಒಂದು 15-20 ದಿನಗಳಿಂದ ಈಗ ರಾಜ್ಯದಲ್ಲಿ ಬೀಸ್ತಿರುವಂತಹ ಮೂಡುಗಾಳಿ ಮತ್ತು ಶೀತಗಾಳಿಯಿಂದ ಈ ಭೂಮಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತದೆ. ಅಂದರೆ ಅದರಲ್ಲಿ ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗ್ತಿದೆ ಅಂತೇಳಿ ಒಂದು ಮಾಹಿತಿ ಇರುವಂಥ ನಿಮಗೆ ನನಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಭೂಮಿಯಲ್ಲಿ ಒಂದು ಗಡುಸುತನ ಮತ್ತು ಒರಟುತನ ಉಂಟಾಗ್ತಾ ಇದೆ. ಅಂದರೆ ಈ ರೀತಿ ಬಿರುಕು ಬಿಡುವಂಥ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೇನು ಒರಟುತನ ಅಂತಂದರೆ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ಒರಟುತನ ಬರುತ್ತೆ. ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈ ರೀತಿ ಬಿರುಕುಗಳಿಂದ ಭೂಮಿ ಒಂದು ಫಲವತ್ತತೆ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈಗ ಬೀಸ್ತಿರುವಂತಹ ಶೀತಗಾಳಿ ಮತ್ತು ಮೂಡುಗಾಳಿ ಅಂತ ಹೇಳ್ಬೋದು. ಇನ್ನು ಜನವರಿಯ 2ನೇ ವಾರದಿಂದ ಇಲ್ಲಿ ಭತ್ತದ ನಾಟಿ ಕೆಲಸವೂ ಸಹ ಆರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೀಜಗಳನ್ನು ಚೆಲ್ಲಕ್ಕೆ ನಾಟಿ ಮಾಡೋಕ್ಕೆ ಬೀಜಗಳನ್ನು ಈಗಾಗಲೇ ಚೆಲ್ಲಿ ರೈತರು ಬೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ನೀರಿಲ್ಲದೆ ಅವುಗಳ ಬೆಳವಣಿಗೆಯೂ ಸಹ ಸಾಕಷ್ಟು ಈಗಾಗಲೇ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗ 20-25% ಭತ್ತ ನಾಟಿಗೆ ಸಿದ್ಧತೆ ಈಗಾಗಲೇ ರೈತರು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಸದ್ಯದ ವಾತಾವರಣ ಮತ್ತು ಈ ಮೋಡಗಳ ಮತ್ತು ಶೀತಗಾಳಿಯ ವಾತಾವರಣವನ್ನು ಗಮನಿಸಿದರೆ ಜನವರಿಯಲ್ಲಿ ಕಾಲುವೆಗೆ ನೀರು ಬಿಡುವ ನಿರ್ಧಾರವನ್ನು ಬದಲಿಸಿ ಡಿಸೆಂಬರ್ ಕೊನೆ ವಾರದಲ್ಲಿ ನೀರು ಬಿಟ್ಟರೆ ನಾವು ಬದುಕ್ತೇವೆ ಅಂತೇಳಿ ಈ ರೈತರು ಈಗಾಗಲೇ ಹೇಳ್ತಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಮತ್ತು CM ಸಿದ್ದರಾಮಯ್ಯನವರಿಗೂ ಸಹ ಒಂದು ಮನವಿ ಮಾಡುವಂಥ ಕೆಲಸವನ್ನು ರೈತರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಭೂಮಿಯಲ್ಲಿ ಉಂಟಾಗ್ತಿರುವಂಥ ಗಡಸುತನ ಮತ್ತು ಒರಟುತನ, ಅದರ ಜೊತೆಗೆ ಬಿರುಕುವಿಕೆ ಎಲ್ಲ ಒಂದು ಅಂತ್ಯ ಕಾಣಬೇಕು ಅಂತಂದರೆ ಅದು ಸುರಕ್ಷಿತವಾಗಿ ಮತ್ತು ಫಲವತ್ತತೆಯಿಂದ ಕೂಡಿರಬೇಕಂದ್ರೆ ತಕ್ಷಣ ಆ ಕಾಲುವೆಗೆ ನೀರು ಹರಿಸಬೇಕು. ಈ ಕಾಲುವೆಯ ನೀರಾವರಿಯ ಮೇಲೆ ನಿಂತಿರುವಂತಹ ಆ ಜಮೀನುಗಳನ್ನು ಕಾಪಾಡೋಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ರೈತರು ಈಗಾಗಲೇ ಒಂದು ಆಗ್ರಹವನ್ನು ಪಡಿಸ್ತಿರುವಂಥದ್ದು. ಈ ಬಾರಿ ಚಳಿಗಾಲ ನಿಜಕ್ಕೂ ಈ ಭೂಮಿಯ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರ್ತಿರುವುದು ದುರಂತ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹುಲಿಗೇರ್ ಜೊತೆ ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಈಗಾಗಲೇ ದೇಶಾದ್ಯಂತ ಈ ಚಳಿಗಾಲಕ್ಕೆ ಜಾನುವಾರುಗಳು ಸಾಕಷ್ಟು ತತ್ತರಿಸಿ ಹೋಗಿರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ಈ ಚಳಿಗಾಲದಲ್ಲಿ ಬೀಸ್ತಿರುವಂತಹ ಶೀತಗಾಳಿ ಮತ್ತು ಮೂಡಗಳಿಗೆ ಕೃಷಿ ಭೂಮಿ ಸಾಕಷ್ಟು ಆ ಕೃಷಿ ಭೂಮಿ ಮೇಲೆ ಕೃಷಿ ಭೂಮಿಯ ಆರೋಗ್ಯದ ಮೇಲೆ ಸಾಕಷ್ಟು ಗಂಭೀರವಾದಂಥ ಪರಿಣಾಮಗಳು ಬೀರ್ತಾ ಇದೆ ಅನ್ನುವಂತಹ ಮಾತು ಒಂದು ರೈತ ವಲಯದಿಂದ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನೀರಾವರಿ ಜಮೀನು ಅಂದರೆ ಬೋರ್ವೆಲ್ ಇರ್ಬೋದು, ಅದರಂತೆ ನಿರಂತರ ನೀರಾವರಿ ಜಮೀನಿಗೆ ಯಾವುದೇ ಎಫೆಕ್ಟ್ ಇಲ್ಲ. ಆದರೆ ಈ ಕಾಲುವೆಗಳ ನೀರನ್ನು ಆಧರಿಸಿರುವಂತಹ ಕೃಷಿ ಭೂಮಿಗೆ ಒಂದು ಸಾಕಷ್ಟು ಆತಂಕ ಈ ಚಳಿಗಾಲದ ಸಂದರ್ಭದಲ್ಲಿ ಉಂಟಾಗ್ತಾ ಇದೆ, ದುಷ್ಪರಿಣಾಮವನ್ನು ಬೀರ್ತಾ ಇದೆ, ಅದರ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಒಂದು ಆತಂಕ ರೈತರಲ್ಲಿ ಆರಂಭವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ರೈತರಿಗೆ ಒಂದು ಈ ಸಂಕಷ್ಟ ಈಗಾಗಲೇ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಏನು ಭದ್ರಾ ಕಾಲುವೆಯ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ಸೇರಿರುವಂಥದ್ದು. ಆ ಭದ್ರಾ ಕಾಲುವೆ ನೀರನ್ನೇ ಅವಲಂಬಿಸಿ ಇಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ. ಆದರೆ ಕಳೆದ ಒಂದು 15-20 ದಿನಗಳಿಂದ ಈಗ ರಾಜ್ಯದಲ್ಲಿ ಬೀಸ್ತಿರುವಂತಹ ಮೂಡುಗಾಳಿ ಮತ್ತು ಶೀತಗಾಳಿಯಿಂದ ಈ ಭೂಮಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತದೆ. ಅಂದರೆ ಅದರಲ್ಲಿ ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗ್ತಿದೆ ಅಂತೇಳಿ ಒಂದು ಮಾಹಿತಿ ಇರುವಂಥ ನಿಮಗೆ ನನಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಭೂಮಿಯಲ್ಲಿ ಒಂದು ಗಡುಸುತನ ಮತ್ತು ಒರಟುತನ ಉಂಟಾಗ್ತಾ ಇದೆ. ಅಂದರೆ ಈ ರೀತಿ ಬಿರುಕು ಬಿಡುವಂಥ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೇನು ಒರಟುತನ ಅಂತಂದರೆ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ಒರಟುತನ ಬರುತ್ತೆ.
ಏನು ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿ ಬಿರುಕುಗಳಿಂದ ಏನು ಭೂಮಿ ಒಂದು ಫಲವತ್ತತೆ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈಗ ಬೀಸ್ತಿರುವಂತಹ ಶೀತ ಗಾಳಿ ಮತ್ತು ಮೂಡುಗಾಳಿ ಅಂತಲೇ ಹೇಳ್ಬೋದು. ಇನ್ನು ಜನವರಿಯ ಎರಡನೇ ವಾರದಿಂದ ಇಲ್ಲಿ ಭತ್ತದ ನಾಟಿ ಕೆಲಸವೂ ಸಹ ಆರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೀಜಗಳನ್ನು ಚೆಲ್ಲಕ್ಕೆ ನಾಟಿ ಮಾಡೋಕ್ಕೆ ಬೀಜಗಳನ್ನು ಈಗಾಗಲೇ ಚೆಲ್ಲಿ ರೈತರು ಬೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ನೀರಿಲ್ಲದೆ ಅವುಗಳ ಬೆಳವಣಿಗೆಯೂ ಸಹ ಸಾಕಷ್ಟು ಈಗಾಗಲೇ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗ 20-25% ಭತ್ತ ನಾಟಿಗೆ ಸಿದ್ಧತೆ ಈಗಾಗಲೇ ರೈತರು ಮಾಡ್ಕೋತಾ ಇದ್ದಾರೆ. ಆದರೆ ಈಗ ಸದ್ಯದ ವಾತಾವರಣ ಮತ್ತು ಈ ಮೋಡಗಳ ಮತ್ತು ಶೀತಗಾಳಿಯ ವಾತಾವರಣನ ಗಮನಿಸಿದರೆ ಜನವರಿಯಲ್ಲಿ ಏನು ನೀರನ್ನು ಕಾಲುವೆಗೆ ನೀರು ಬಿಡುವ ನಿರ್ಧಾರವನ್ನು ಬದಲಿಸಿ ಡಿಸೆಂಬರ್ ಕೊನೆ ವಾರದಲ್ಲೇ ನೀರು ಬಿಟ್ಟರೆ ನಾವು ಬದುಕ್ತೇವೆ ಅಂತೇಳಿ ಈ ರೈತರು ಈಗಾಗಲೇ ಹೇಳ್ತಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಮತ್ತು CM ಸಿದ್ದರಾಮಯ್ಯನವರಿಗೂ ಸಹ ಒಂದು ಮನವಿ ಮಾಡುವಂಥ ಕೆಲಸವನ್ನು ರೈತರು ಮಾಡ್ತಾರೆ ಬಂಥದ್ದು. ಈಗಾಗಲೇ ಈ ಭೂಮಿಯಲ್ಲಿ ಉಂಟಾಗ್ತಿರುವಂಥ ಗಡಸುತನ ಮತ್ತು ಒರಟುತನ, ಅದರ ಜೊತೆಗೆ ಬಿರುಕುವಿಕೆ ಎಲ್ಲ ಒಂದು ಅಂತ್ಯ ಕಾಣಬೇಕು ಅಂತಂದರೆ ಅದು ಸುರಕ್ಷಿತವಾಗಿ ಮತ್ತು ಫಲವತ್ತತೆಯಿಂದ ಕೂಡಿರಬೇಕಂದ್ರೆ ತಕ್ಷಣ ಆ ಕಾಲುವೆಗೆ ನೀರು ಹರಿಸಬೇಕು. ಈ ಕಾಲುವೆಯ ನೀರಾವರಿಯ ಮೇಲೆ ನಿಂತಿರುವಂತಹ ಆ ಜಮೀನುಗಳನ್ನು ಕಾಪಾಡೋಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ರೈತರು ಈಗಾಗಲೇ ಒಂದು ಆಗ್ರಹವನ್ನು ಪಡಿಸ್ತಿರುವಂಥದ್ದು. ಏನು ಈ ಬಾರಿ ಚಳಿಗಾಲ ನಿಜಕ್ಕೂ ಈ ಭೂಮಿಯ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರ್ತಿರುವುದು ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಈಗಾಗಲೇ ದೇಶಾದ್ಯಂತ ಈ ಚಳಿಗಾಲಕ್ಕೆ ಜಾನುವಾರುಗಳು ಸಾಕಷ್ಟು ತತ್ತರಿಸಿ ಹೋಗಿರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ಈ ಚಳಿಗಾಲ ಅಂದರೆ ಈ ಚಳಿಗಾಲದಲ್ಲಿ ಬೀಸ್ತಿರುವಂತಹ ಶೀತಗಾಳಿ ಮತ್ತು ಮೂಡಗಳಿಗೆ ಕೃಷಿ ಭೂಮಿ ಏನು ಸಾಕಷ್ಟು ಆ ಕೃಷಿ ಭೂಮಿ ಮೇಲೆ ಕೃಷಿ ಭೂಮಿಯ ಆರೋಗ್ಯದ ಮೇಲೆ ಸಾಕಷ್ಟು ಗಂಭೀರವಾದಂಥ ಪರಿಣಾಮಗಳು ಬೀರ್ತಾ ಇದೆ ಅನ್ನುವಂತಹ ಮಾತು ಒಂದು ರೈತ ವಲಯದಿಂದ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನೀರಾವರಿ ಜಮೀನು ಅಂದರೆ ಬೋರ್ವೆಲ್ ಇರ್ಬೋದು, ಅದರಂತೆ ನಿರಂತರ ನೀರಾವರಿ ಜಮೀನಿಗೆ ಯಾವುದೇ ಎಫೆಕ್ಟ್ ಇಲ್ಲ. ಆದರೆ ಈ ಕಾಲುವೆಗಳ ನೀರನ್ನು ಆಧರಿಸಿರುವಂತಹ ಕೃಷಿ ಭೂಮಿಗೆ ಒಂದು ಸಾಕಷ್ಟು ಆತಂಕ ಈ ಚಳಿಗಾಲದ ಸಂದರ್ಭದಲ್ಲಿ ಉಂಟಾಗ್ತಾ ಇದೆ, ದುಷ್ಪರಿಣಾಮವನ್ನು ಬೀರ್ತಾ ಇದೆ, ಅದರ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಒಂದು ಆತಂಕ ರೈತರಲ್ಲಿ ಆರಂಭವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ರೈತರಿಗೆ ಒಂದು ಈ ಸಂಕಷ್ಟ ಈಗಾಗಲೇ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಏನು ಭದ್ರಾ ಕಾಲುವೆಯ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ಸೇರಿರುವಂಥದ್ದು. ಆ ಭದ್ರಾ ಕಾಲುವೆ ನೀರನ್ನೇ ಅವಲಂಬಿಸಿ ಇಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ. ಆದರೆ ಕಳೆದ ಒಂದು 15-20 ದಿನಗಳಿಂದ ಈಗ ರಾಜ್ಯದಲ್ಲಿ ಬೀಸ್ತಿರುವಂತಹ ಮೂಡುಗಾಳಿ ಮತ್ತು ಶೀತಗಾಳಿಯಿಂದ ಈ ಭೂಮಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಅಂದರೆ ಅದರಲ್ಲಿ ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗ್ತಿದೆ ಅಂತೇಳಿ ಒಂದು ಮಾಹಿತಿ ಇರುವಂಥ ನಿಮಗೆ ನನಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಭೂಮಿಯಲ್ಲಿ ಒಂದು ಗಡಸುತನ ಮತ್ತು ಒರಟುತನ ಉಂಟಾಗ್ತಾ ಇದೆ ಅಂದರೆ ಈ ರೀತಿ ಬಿರುಕು ಬಿಡುವಂಥ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೇನು ಒರಟುತನ ಅಂತಂದರೆ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ಒರಟುತನ ಬರುತ್ತೆ. ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿ ಬಿರುಕುಗಳಿಂದ ಭೂಮಿ ಒಂದು ಫಲವತ್ತತೆ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈಗ ಬೀಸ್ತಿರುವಂತಹ ಶೀತ ಗಾಳಿ ಮತ್ತು ಮೂಡುಗಾಳಿ ಅಂತಲೇ ಹೇಳ್ಬೋದು. ಇನ್ನು ಜನವರಿಯ ಎರಡನೇ ವಾರದಿಂದ ಇಲ್ಲಿ ಭತ್ತದ ನಾಟಿ ಕೆಲಸವೂ ಸಹ ಆರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೀಜಗಳನ್ನು ಚೆಲ್ಲಕ್ಕೆ ನಾಟಿ ಮಾಡೋಕ್ಕೆ ಬೀಜಗಳನ್ನು ಈಗಾಗಲೇ ಚೆಲ್ಲಿ ರೈತರು ಬೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ನೀರಿಲ್ಲದೆ ಅವುಗಳ ಬೆಳವಣಿಗೆಯೂ ಸಹ ಸಾಕಷ್ಟು ಈಗಾಗಲೇ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗ 20-25% ಭತ್ತ ನಾಟಿಗೆ ಸಿದ್ಧತೆ ಈಗಾಗಲೇ ರೈತರು ಮಾಡ್ಕೋತಾ ಇದ್ದಾರೆ. ಆದರೆ ಈಗ ಸದ್ಯದ ವಾತಾವರಣ ಮತ್ತು ಈ ಮೋಡಗಳ ಮತ್ತು ಶೀತಗಾಳಿಯ ವಾತಾವರಣನ ಗಮನಿಸಿದರೆ ಜನವರಿಯಲ್ಲಿ ನೀರನ್ನು ಕಾಲುವೆಗೆ ನೀರು ಬಿಡುವ ನಿರ್ಧಾರವನ್ನು ಬದಲಿಸಿ ಡಿಸೆಂಬರ್ ಕೊನೆ ವಾರದಲ್ಲೇ ನೀರು ಬಿಟ್ಟರೆ ನಾವು ಬದುಕ್ತೇವೆ ಅಂತೇಳಿ ಈ ರೈತರು ಈಗಾಗಲೇ ಹೇಳ್ತಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಮತ್ತು CM ಸಿದ್ದರಾಮಯ್ಯನವರಿಗೂ ಸಹ ಒಂದು ಮನವಿ ಮಾಡುವಂಥ ಕೆಲಸವನ್ನು ರೈತರು ಮಾಡ್ತಾರೆ ಬಂಥದ್ದು. ಈಗಾಗಲೇ ಈ ಭೂಮಿಯಲ್ಲಿ ಉಂಟಾಗ್ತಿರುವಂಥ ಗಡಸುತನ ಮತ್ತು ಒರಟುತನ, ಅದರ ಜೊತೆಗೆ ಬಿರುಕುವಿಕೆ ಎಲ್ಲ ಒಂದು ಅಂತ್ಯ ಕಾಣಬೇಕು ಅಂತಂದರೆ ಅದು ಸುರಕ್ಷಿತವಾಗಿ ಮತ್ತು ಫಲವತ್ತತೆಯಿಂದ ಕೂಡಿರಬೇಕಂದ್ರೆ ತಕ್ಷಣ ಆ ಕಾಲುವೆಗೆ ನೀರು ಹರಿಸಬೇಕು. ಈ ಕಾಲುವೆಯ ನೀರಾವರಿಯ ಮೇಲೆ ನಿಂತಿರುವಂತಹ ಆ ಜಮೀನುಗಳನ್ನು ಕಾಪಾಡೋಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ರೈತರು ಈಗಾಗಲೇ ಒಂದು ಆಗ್ರಹವನ್ನು ಪಡಿಸ್ತಿರುವಂಥದ್ದು. ಏನು ಈ ಬಾರಿ ಚಳಿಗಾಲ ನಿಜಕ್ಕೂ ಈ ಭೂಮಿಯ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರ್ತಿರುವುದು ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.